ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ದೇವರಿಲ್ಲ ನಾವು ಕೇಳಿರ್ತೇವೆ. 100 ದೇವರ ಪೂಜಿಸು ಮುನ್ನ ಊರ ದೇವರ ಪೂಜಿಸು. ಒಂಟಿಯಾಗಿ ನಿಲ್ಲುವ ಬಲ ನಮಗ್ಯಾರಿಗೂ ಇಲ್ಲ, ಭಗವಂತನಿಗೆ ಅಂಟಿಕೊಂಡರೆ ಬೆಲ್ಲವೇ ಎಲ್ಲ ಅಂತ ನಮಗೆ ಗೊತ್ತಿದೆ. ಈ ದಿವಸ ಬಹುಶಃ ಯಾವ ಶಾಪಕ್ಕೋ ಯಾವ ಪ್ರಪಾತದ ಕೂಪಕ್ಕೆ ನಾವು ಸಿಲುಕೊಂಡಿದ್ದೀವೋ ಗೊತ್ತಿಲ್ಲ. ವಿಲವಿಲವಿಲ ಅಂತ ಒದ್ದಾಟ ಮಾಡುತ್ತಿದ್ರೆ ಈ ಅದೃಷ್ಟ ದಿನ ಬಹುಶಃ ಇವತ್ತೇ ಬರಬೇಕಾಗಿತ್ತೇನೋ. ನಿಮ್ಮ ಕುಲದೇವರಿಗೆ ಅಂತಹ ಶಾಪಗಳು ಪೂರ್ಣವಾಗಿ ಈ ಕರ್ಪೂರ ಸುಟ್ಟು ಹೋದ್ರೆ ಏನು ಉಳಿದಿರಲ್ವಲ್ಲ, ಹಾಗೆ ಯಾವುದೇ ಕರ್ಮದ ಶೇಷವು ಉಳಿಯಬಾರದು ಅಂತಂದ್ರೆ ವಿಶೇಷವನ್ನು ನೀವು ಪಡೆದುಕೊಳ್ಬೇಕು ಅಂತಂದ್ರೆ ಕಡಲೆ ಹಿಟ್ಟು, ಒಣ ಕೊಬ್ಬರಿ, ಬೆಲ್ಲ, ಒಂದಷ್ಟು ಹಾಲು ಹಾಕಿ ನೈವೇದ್ಯವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಹೆಚ್ಚಿಗೆ ಹೇಳ್ತಾ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕಣ್ಣು ಮುಚ್ಚಿಕೊಂಡು ಈ ಮಂತ್ರವನ್ನ ಒಂದು 16 ಬಾರಿಯೋ ಅಥವಾ 54 ಬಾರಿಯೋ, ಇನ್ನೂ ಸಾಧ್ಯವಾದರೆ ಖುಷಿಯಿಂದ ಸಂತೋಷವಾಗಿ ಅಮೃತ ತತ್ವವನ್ನು ನೀವು ಪಡೆದುಕೊಳ್ಬೇಕು ಅಂತಂದ್ರೆ ಒಂದು ತೇಜಸ್ಸನ್ನ ಪಡ್ಕೊಂಡೇ ತೀರ್ತೀರಿ ನಿಮ್ಮ ಬದುಕಲ್ಲಿ ಅಂತಂದ್ರೆ ಇವತ್ತು ಒಂದು 108 ಸಲ ಗಾಯತ್ರಿ ಮಂತ್ರವನ್ನು ಹೇಳತಕ್ಕಂತಹ ಪ್ರಯತ್ನವನ್ನ ಮಾಡಿ. ಪ್ರೀತಿ ಅದು ಮಕ್ಕಳಿಂದ ತೊಂದರೆಯೋ ಯಾವ ತಾಪತ್ರ ನಿಮ್ಮನ್ನು ಕಾಡ್ತಾ ಇದೆಯೋ, ಬಹುಶಃ ಈ ಸುಪ್ರಭಾತ ನಿಮ್ಮ ಬದುಕಿಗೆ ಸುಪ್ರಜಾ ಅನ್ನ ಕೊಡ್ತಕ್ಕಂತಹ ಶಕ್ತಿಯನ್ನ ಪಡೆದುಕೊಂಡಿರುತ್ತೆ ಪ್ರೀತಿಯ ಬಂಧುಗಳೇ. ಹಾಗಾಗಿ ಇವತ್ತು ಆರಾಧನೆ ಮಾಡತಕ್ಕಂಥ ವಿಧಿವಿಧಾನಗಳಲ್ಲಿ ಒಂದಷ್ಟು ನೀವು ಕಡಲೆ ಹಿಟ್ಟು ಜೊತೆಗೆ ಒಣಕೊಬ್ಬರಿ ತುರಿದು ಬಿಟ್ಟು ಬೆಲ್ಲವನ್ನು ಹಾಕಿ ನೈವೇದ್ಯ ಮಾಡ್ತೀನಿ ಅಂತಂದ್ರೆ ತೃಪ್ತನಾಗ್ಬಿಡ್ತಾನಂತೆ ಮಹಾನುಭಾವ. ಒಂದಷ್ಟು ಹಾಲು ಹಾಕಿ ಮಾಡೋದ್ರಿಂದ ಅಂದ್ರೆ ನಾವೇನಾದ್ರೂ ಬಹುಶಃ ಒಳ್ಳೆದನ್ನ ಮಾಡಬೇಕು ಅಂತಂದ್ರೆ ಒಂದು ಸಿದ್ಧಿಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ನೀವು ಸಮಯವನ್ನ ಅದಕ್ಕೆ ಅಂತ ಬಳಸ್ಕೊಳ್ಬೇಕು. ನಾನು ಪದೇ ಒಂದೊಂದು ಸಲ ನಿಮಗೆ ಎಚ್ಚರಿಸಿ ಹೇಳ್ತಿರುತ್ತೇನೆ, ಬಹುಶಃ ನಮಗೆ ಏನು ಬೇಕೋ ಅದನ್ನ ಪಡೆದುಕೊಳ್ಬೇಕಾದ್ರೆ ಆ 1 ಕಿಲೋ ಸಕ್ಕರೆ ಪಡ್ಕೊಳ್ಬೇಕು ಅಂತಂದ್ರೆ ಆ ಸಕ್ಕರೆ ಹಣ ಕಳ್ಕೊಂಡ್ರೆ ಸಕ್ಕರೆ ಪಡ್ಕೊಳ್ತೀವಿ. ಇವತ್ತು ಗಾಯತ್ರಿ ಮಂತ್ರಕ್ಕೆ ಒಂದಷ್ಟು ಸಮಯವನ್ನು ಕೊಟ್ಟು ನೋಡಿ, ಏನು ಪಡೆದುಕೊಳ್ತೀರೋ ಬ್ರಹ್ಮಾಂಡವನ್ನೇ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಅಂತ ಬ್ರಹ್ಮಾಂಡದ ಶಕ್ತಿಯನ್ನ ನೀವು ವಶ ಮಾಡಿಕೊಳ್ಳತಕ್ಕಂಥ ಸಾಧ್ಯ ಇರುತ್ತೆ. ಪ್ರೀತಿ ಬಂಧುಗಳು, ಶುಭಂ ಭೂಯಾತ್. ಒಳಿತಾಗಲಿ.